ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬೇಗನೆ ಎದ್ದೇಳ್ತೀನಿ, ಒಂದು 5:30 ಅಷ್ಟೊತ್ತಿಗೆ ಎದ್ಬಿಡ್ತೀನಿ. ಎದ್ಬಿಟ್ಟು ಒಂದು ಸ್ವಲ್ಪ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕಸ ಗುಡಿಸಿನೆಲ್ಲ ಒರೆಸಿ ಕೆಲಸಗಳನ್ನ ಮುಗಿಸ್ಕೊಂಡು ಕಿಚನಿಗೆ ಬರ್ತೀನಿ. ಕಿಚನಲ್ಲಿ ಪಾತ್ರೆಗಳನ್ನ ನೈಟೇ ವಾಶ್ ಮಾಡ್ಕೊತೀನಿ. ಕೆಲವೊಂದು ಸರಿ ಬೆಳಗ್ಗೆನೇ ವಾಶ್ ಮಾಡ್ಕೊತೀನಿ. ಬೆಳಗ್ಗೆ ವಾಶ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಫುಲ್ ಕೋಲ್ಡ್ ನೀರು ಬರ್ತಾ ಇರುತ್ತೆ, ಫುಲ್ ಚಳಿ ಇರುತ್ತೆ. ಅದಕ್ಕೋಸ್ಕರ ನೈಟೇ ವಾಶ್ ಮಾಡ್ಕೊತೀನಿ. ಹಾಲೆಲ್ಲ ಕಾಯಿಸಿ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ ಬೆಳಗ್ಗೆನೇ. ನಂತರ ನಾನು ಟಿಫನ್ಗೆ ರೆಡಿ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡು ಮತ್ತು ಗೊಂಬೆ ಇಬ್ಬರು ಮಲಗಿದ್ರು. ಇವಾಗ ಟೊಮೆಟೊ ಬಾತ್ ಮಾಡಿಬಿಟ್ರೆ ಬೇಗ ಆಗಿಬಿಡುತ್ತೆ, ಬೇಗ ಟಿಫನ್ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಬಾತ್ ಮಾಡೋದಕ್ಕೆ ಟೊಮೆಟೊನ ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಮಿಕ್ಸಿ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಾನು ಕೆಲವೊಂದು ಸಾರಿ ಕಟ್ ಮಾಡಿ ಕೂಡ ಹಾಕ್ಕೊತೀನಿ, ಕೆಲವೊಂದು ಸಾರಿ ಈ ಥರ ಮಿಕ್ಸರ್ ಜಾರಲ್ಲಿ ರುಬ್ಬಿಟ್ಟು ಪ್ಯೂರಿ ಮಾಡಿ ಕೂಡ ಹಾಕ್ಕೊತೀನಿ ಟೊಮೆಟೊನ. ನಂತರ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿ ಮೂರನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪುದೀನ ಹಾಕಿದರೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಪುದೀನನ ಹಾಕೋತಾ ಇದ್ದೀನಿ. ನಾನು ಲಾಸ್ಟ್ ವೀಕು ಒಂದು ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕುಕ್ಕರು, ತುಂಬ ಕ್ಯೂಟಾಗಿ ಕೂಡ ಇದೆ. ಈಗ ನಾನು, ಹಸ್ಬೆಂಡು ಮತ್ತು ಗೊಂಬೆ 3 ಜನ ಇರೋದು. ನನ್ನ ತಮ್ಮ ಇವಾಗ ನಮ್ಮ ಜೊತೆಲಿಲ್ಲ, ಅವನು ದಾವಣಗೆರೆಗೆ ಟ್ರಾನ್ಸ್ಫರ್ ಆಯಿತು. ದಾವಣಗೆರೆಲಿದ್ದಾನೆ ಅವನು. ಅದಕ್ಕೋಸ್ಕರ ನಮಗೆ ಚಿಕ್ಕ ಕುಕ್ಕರ್ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕುಕ್ಕರ್ನ ಬೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕುಕ್ಕರು. ಹಾಗೆ ನಾನು 3 ಲೀಟ್ರ್ ಕುಕ್ಕರಲ್ಲಿ ಮುಂಚೆ ಯೂಸ್ ಮಾಡ್ತಾ ಇದ್ನಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಗ್ಲಾಸ್ ಅಕ್ಕಿ ಇಟ್ಟರೆ ಅದರಲ್ಲಿ ಕರೆಕ್ಟಾಗಿ ಆಗುತ್ತೆ. 3 ಲೀಟ್ರ್ ಕುಕ್ಕರಲ್ಲಿ ಈ ಥರ ಅರ್ಧ ಗ್ಲಾಸು ಸ್ವಲ್ಪ ಇಟ್ಟೆ ಅಂತಂದಾಗ ನೀರು ಆಗಿಬಿಡುತ್ತಿತ್ತು. ಅದಕ್ಕೋಸ್ಕರ ನಾನು ಈ ಥರ ಒಂದು ಚಿಕ್ಕ ಕುಕ್ಕರ್ನ ಬೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕುಕ್ಕರು. ಏನಂತಂದರೆ ಇಬ್ಬರಿಗೆ ಮಾತ್ರ ಕರೆಕ್ಟ್ ಇದು ಕುಕ್ಕರು, ಅದಕ್ಕೋಸ್ಕರ ಬೈ ಮಾಡಿದ್ದೀನಿ. ಇವಾಗ ಇದರಲ್ಲೇ ಟೊಮೆಟೊ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಯಿತು ಅಂದಾಗ ಅದಕ್ಕೆ ಚಕ್ರ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕಿ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದಾಗ. ನನ್ನ ಮಗಳು ಕೂಡ ಆಡಿಸ್ಕೊಂಡು ತಿಂತಾಳೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ತುಂಬ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಲೇ ಬೇಯಬೇಕು. ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ, ನೀಟಾಗಿ ಮೆತ್ತಗಾಯಿತು ಅಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಎಣ್ಣೆ ಬಿಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು. ನಂತರ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಾ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ಒಂದು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಮನೆ ಪೂರ್ತಿ ಕೂಡ. ನಂತರ ಇಲ್ಲಿ 1 ಗ್ಲಾಸಷ್ಟು ಅಕ್ಕಿನ ವಾಶ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ನೀರನ್ನು ಹಾಕ್ತಾಯಿದ್ದೀನಿ. 1 ಗ್ಲಾಸ್ಗೆ 1-2 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. ನಂತರ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕಿದಾಗ ಒಂಥರ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿ ಒಂದು ಕುದಿ ಬರಲಿ ಅಂತೇಳಿ ಕಾಯ್ತಾಯಿದ್ದೀನಿ. ಒಂದು ಕುದಿ ಬಂದಾಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಅಷ್ಟರೊಳಗೆ ಪೂರ್ತಿಯಾಗಿ ಬಾಕ್ಸ್ ಎಲ್ಲ ಮಿಸಿ ಆಗಿತ್ತು. ಮತ್ತು ರಾತ್ರಿ ಎಲ್ಲ ವಾಶ್ ಮಾಡಿದ್ನೆಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಆಯಿಲ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಕೂಡ ಖಾಲಿಯಾಗಿತ್ತು ಬಾಟಲಲ್ಲಿ, ಆಯಿಲ್ನ ರಿಫಿಲ್ ಮಾಡ್ಕೊತಾ ಇದ್ದೀನಿ. ಏನಂತಂದರೆ ಈ ಥರ ಪಾತ್ರೆಗಳು ಜಾಸ್ತಿ ಆದಾಗ ಒಂಥರ ಸಮಸ್ಯೆ, ಇಟ್ಕೊಳ್ಳೋಕ್ಕೂ ಕೂಡ ಸಮಸ್ಯೆ, ಆಮೇಲೆ ತೊಳೆಯೋದು ಕೂಡ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೆಲವೊಂದು ಪಾತ್ರೆಗಳನ್ನ ಎತ್ತಿಟ್ಬಿಟ್ಟಿದ್ದೀನಿ ನಾನು. ನಾವು 3 ಜನ ಅಲ್ವಾ, ನಾನು, ಹಸ್ಬೆಂಡು, ಪಾಪು. ಅದಕ್ಕೋಸ್ಕರ ಒಂದು ಸ್ವಲ್ಪ ಪಾತ್ರೆಗಳನ್ನ ಮಾತ್ರ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನೂ ಕೂಡ ಎತ್ತಿಟ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೀನಿ. ನೋಡಿ, ಇವಾಗ ಒಂದು ಕುದಿ ಬಂದಿದೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2-3 ವಿಷಲ್ನ ತೆಗೆಸ್ಕೊಂಡ್ರೆ ಆಯಿತು. ಕೈಗೆ ಸಿಗಲಿ ಅಂತೇಳಿ ಪಕ್ಕದಲ್ಲೇ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದರಲ್ಲೇ ಆಯಿಲ್ ಬಾಟಲು ಮತ್ತು ಸ್ಪೈಸಸ್ಸು, ಸಣ್ಣ ಸ್ಪೂನೆಲ್ಲ ಅಲ್ಲೇ ಇಟ್ಕೊಂಡಿರ್ತೀನಿ.
ನಾನು ಅಷ್ಟು ಕೆಲಸ ಮಾಡೋ ಅಷ್ಟರಲ್ಲೇ ಕುಕ್ಕರ್ದು ವಿಷಲ್ ಕೂಡ ಆಗೋಯ್ತು. ಮೇಲೆ ಮತ್ತು ಕೆಳಗೆ ಸ್ಲ್ಯಾಬೆಲ್ಲ ಪೂರ್ತಿಯಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ತಿಂಡಿ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಸ್ವಲ್ಪ ಏನಾದ್ರು ಗಲೀಜಾಗಿರುತ್ತಲ್ಲ ಆವಾಗಲೇ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಎಸ್ಟರ್ಡೇ ಒಂದು ಸ್ವಲ್ಪ ಪಲ್ಯ ಮಾಡಿದ್ದೆ, ಅದು ಕೂಡ ಮಿಕ್ಕಿತ್ತು. ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದು ಕಾಯಿನ ಪೀಸು ಹೊರಗೆ ಇಟ್ಬಿಟ್ಟಿದ್ದೆ. ಅದೊಂದು ಸ್ವಲ್ಪ ಸ್ಮೆಲ್ ಥರ ಆಗಿತ್ತು, ಅಂದರೆ ಅಂಟು ಥರ ಆಗಿತ್ತು. ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿತ್ತು ಕೊಬ್ಬರಿ, ಮತ್ತೇನಕ್ಕೆ ಬಿಸಾಕೋದು ಅಂತೇಳ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಅಂದರೆ ಉರಿಯೋ ಬೆಂಕಿಲಿ ಸ್ವಲ್ಪ ಇಟ್ವಿ ಅಂದಾಗ ನೀಟಾಗಿ ಆಗುತ್ತೆ ಅಂತೇಳ್ಬಿಟ್ಟು. ನಿನ್ನೆ ಸಂಜೆ ಹಾಲು ಮಿಕ್ಕಿತ್ತು, ಅದನ್ನೇ ಬಿಸಿ ಮಾಡಿದೆ ಆವಾಗಲೇ ನಾನು. ಇವಾಗ ಗೊಂಬೆ ಎದ್ದ ತಕ್ಷಣ ಹಾಲು ಕೇಳ್ತಾಳೆ. ನಿನ್ನೆ ಮಿಕ್ಕಿದ ಹಾಲಲ್ಲಿ ಒಂದು ಸ್ವಲ್ಪ ಟೀ ಮಾಡ್ಕೊತೀನಿ. ಅವಳಿಗೆ ಎದ್ದ ತಕ್ಷಣ ಹಾಲು ಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಲು ಕೂಡ ಬಿಸಿ ಮಾಡಿಟ್ಕೊತಾ ಇದ್ದೀನಿ. ಪಾತ್ರೆಗಳು ವಾಶ್ ಮಾಡಿದ್ನಲ್ಲ ಹಾಗೆ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಪಾತ್ರೆಗಳನ್ನ ಜೋಡಿಸ್ಕೊಂಡು ನಾನೊಂದು ಸ್ವಲ್ಪ ಟೀ ಮಾಡಿಕೊಂಡು ಟೀ ಕುಡಿತೀನಿ. ಅಷ್ಟರೊಳಗೆ ಗೊಂಬೆ ಮತ್ತು ಅವ್ರ ಡ್ಯಾಡಿ ಕೂಡ ಎದ್ದೇಳ್ತಾರೆ. ಎದ್ಬಿಟ್ಟು ಅವರಿಗೂ ಸ್ವಲ್ಪ ಅಂಬಲಿ ನೀರು ಎಲ್ಲ ಕೊಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಂತರ ಒಂದು 11 ಗಂಟೆ ಆಗುತ್ತೆ ಟಿಫನ್ ಮಾಡೋ ಅಷ್ಟರಲ್ಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಚಳಿ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ಫ್ರೆಶ್ ಆಗುತ್ತೆ ಅಂಥೇಳಿ ಟೀ ಮಾಡ್ಕೊತಾ ಇದ್ದೀನಿ. ಟೀ ಕುದಿಯೋಷ್ಟರಲ್ಲಿ ನಾನು ಪಾತ್ರೆಗಳನ್ನ ಜೋಡಿಸ್ಕೊತೀನಿ. ನಂತರ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಗೊಂಬೆ ಅಷ್ಟರೊಳಗೆ ಎದ್ಬಿಡ್ತಾಳೆ. ನಂತರ ಅವಳ ಕೆಲಸನೇ ಆಗ್ಬಿಡುತ್ತೆ ನನಗೆ. ಮುಂಚೆ ಅಂತೂ ನಾನು ಸಖತ್ ಟೀ ಕುಡಿತಾ ಇದ್ದೆ, ಇವಾಗಲೇ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಮುಂಚೆ ಅಂತೂ ಟೀ ಕುಡಿಲಿಲ್ಲ ಅಂತಲೇ ಸಮಾಧಾನನೇ ಆಗ್ತಿರಲಿಲ್ಲ, ಅಷ್ಟು ಟೀ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಏನಿಲ್ಲ ಅಂತ ದಿನಕ್ಕೆ ಒಂದು 4ರಿಂದ 5 ಸಲ ಟೀ ಕುಡಿತಾಯಿದ್ದೆ ಊರಲ್ಲಿದ್ದಾಗ. ಇವಾಗಲೇ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಟೀ ಎಲ್ಲ ಕುಡಿದಾಯಿತು, ಹಸ್ಬೆಂಡ್ ಕೂಡ ಎದ್ದಿದ್ರು. ಟೊಮೆಟೊ ಬಾತ್ ಹೇಗಾಗಿದೆ ಅಂತೇಳಿ ನೋಡ್ಬೋದು. ತುಂಬಾ ಚೆನ್ನಾಗಾಗಿತ್ತು ಟೊಮೆಟೊ ಬಾತು. ರೊಮ್ಮ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಗೊಂಬೆಗೆ ನೆಕ್ಸ್ಟ್ ಡೇ ಜವಳ ತೆಗಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತೇ ಊರಿಗೆ ಹೋಗ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೋಬೇಕಾಗಿತ್ತು. ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ವಿ. ಅದಕ್ಕೋಸ್ಕರ ಬೇಗನೆ ಊರಿಗೆ ಹೋಗಬೇಕು ಅಂತೇಳಿ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ 5 ಗಂಟೆಗೆ ಅಷ್ಟೊತ್ತಿಗೆ ರೀಚ್ ಆಗಬೇಕಾಗಿತ್ತು ನಾವು ಊರಿಗೆ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹೊಸದುರ್ಗ ಹತ್ರ ಮಳಲಿ ಅಂತೇಳಿ ನಾವು ಹೋಗ್ತಿರೋ ದೇವರು. 9 ತಿಂಗಳಲ್ಲಿ ಗೊಂಬೆಗೆ ಜವಳ ಕೊಟ್ಟಿದ್ದೀವಿ ಮನೆ ದೇವರಿಗೆ. ಇದು 2ನೇ ಜವಳ ಕೊಡ್ತಾ ಇರೋದು. ನನ್ನ ಮಗಳಿಗೆ ಇವಾಗ 2.5 ವರ್ಷ. ಅದಕ್ಕೋಸ್ಕರ ಬೇಗ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಕೂದಲು ಅಂತೇಳ್ಬಿಟ್ಟು ಇವಾಗ ಕೊಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬಂದಾಗ ಒಂಥರ ಪೀಸ್ಫುಲ್ ಮೈಂಡು. ಇಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ. ಆ ಗರ್ಭಗುಡಿಲಿ ಕೂತ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ನನಗಂತೂ ಯಾವಾಗ ಬಂದಾಗೂ ಇದೇ ಥರ ಅನಿಸೋದು. ಪ್ರತಿ ಅಮಾವಾಸ್ಯೆಗೂ ಈ ದೇವಸ್ಥಾನಕ್ಕೆ ಬರ್ತೀವಿ ನಾವು. ಬಂದಾಗಲೂ ನನಗೆ ಇದೇ ಥರನೇ ಅನಿಸೋದು, ಎದ್ದೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬ್ರದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎದ್ದು ಬರುತ್ತೆ ದೇವರು ಅನ್ನಬೇಕು ಆ ಥರ ಅಲಂಕಾರ ಮಾಡಿದರು. ನಂತರ ಗೊಂಬೆಗೆ ಮುಡಿ ತೆಗ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮಾಮನ ಈಗ ಮಾಮೆಲ್ಲ ಎಲ್ಲೋದ ಇಲ್ಲೇ ಅದಾನ ಇಲ್ಲಿ ಅದನ್ನೆಲ್ಲ ಬಂದ್ರಿ ಎದುರಿಸ್ತಾರ ನಿನಗೆ ಎದುರಿಸ್ತಾರ ಅಂದ್ರ. ಗೊಂಬೆ 4 ಗಂಟೆಗೆ ಎದ್ದಿದ್ಲು. ಅಲ್ಲಿಂದ ಮಲಗೆ ಇರಲಿಲ್ಲ, ಫುಲ್ ಆಟ ಆಡೋದೇ ಆಯಿತು ಬೆಳಗ್ಗಿಂದ. 11 ಗಂಟೆ ಆಗಿತ್ತು. ಅಲ್ಲಿ ತನಕ ಸುಮ್ಮನೆ ಆಟ ಆಡೋದೇ ಮಾಡಿದ್ದಾಳೆ. ದೇವಸ್ಥಾನ ಸುತ್ತರಿಯೋದು, ಅಲ್ಲಿ ಕೋಳಿ ಹಿಡ್ಕೊಳೋದು, ಆಮೇಲೆ ಕುರಿ ಹಿಡ್ಕೊಳೋದು, ಇದೇ ಥರ ಮಾಡಿದ್ದಾಳೆ. ನಂತರ ಅವಳಿಗೆ ಮುಡಿ ತೆಗ್ಸೋಕ್ಕೆ ಅಂತೇಳಿ ಕೂರಿಸಿದಾಗ ಸಖತ್ ಅಳೋಕ್ಕೆ ಮತ್ತು ಹಠ ಜಾಸ್ತಿ ಆಗ್ಬಿಡುತ್ತೆ ಅವಳದು. ನೋಡಿ ತಲೆ ಮೇಲೆ ನೀರು ಹಾಕ್ತಾಯಿದ್ದಾರೆ, ಸಖತ್ ಅಳ್ತಾ ಇದ್ಲು. ಇದೇ ಫಸ್ಟ್ ಟೈಮ್ ಅವಳು ಅಷ್ಟು ಜೋರಾಗಿ ಅಷ್ಟೊತ್ತು ಹತ್ತಿರೋದು. ನನಗಂತೂ ಸಖತ್ ಬೇಜಾರಾಯಿತು. ಅವ್ರ ಡ್ಯಾಡಿ ಕೂಡ ಹಂಗೆ ಅಂತ ಇದ್ದರು. ಏನಂತಂದರೆ ಗೊಂಬೆದು ಸ್ವಲ್ಪ ಕೂದಲು ಕಡಿಮೆನೇ ಗ್ರೋತು. ಅದಕ್ಕೋಸ್ಕರ ಬೇಗ ತೆಗ್ಸ್ಬಿಟ್ರೆ ಒಂಥರ ಬ್ಲೇಡ್ ಹಾಕ್ಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ ನಾವು. 1-2 ಸಲ ಬ್ಲೇಡ್ ಹಾಕ್ಸಿದ್ರೆ ದಪ್ಪ ಬರುತ್ತೆ ಕೂದಲು ಅಂತೇಳಿದರು. ಅದಕ್ಕೋಸ್ಕರ ಇವಾಗ ನನ್ನ ತಮ್ಮ ಬಂದಿದ್ದ. ನಮ್ಮ ತಮ್ಮ ಕೂಡ ಫಸ್ಟ್ ಮುಡಿಯೆಲ್ಲ ತೆಗೆದ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ಕೊಂಡ್ವಿ. ನಂತರ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಗೊಂಬೆಗೆ ಇವಾಗ ಕೂದಲೆಲ್ಲ ತೆಗೆಸ್ತಾ ಇದ್ದೀವಿ.
ಅವಳಂತೂ ಸಖತ್ ಕಿರ್ಚಾಡಿ ಅಳ್ತಾ ಇದ್ಲು. ಗೊತ್ತಿಲ್ಲ ಪಾಪ ಅವಳಿಗೆ ಏನು ಹಿಂಸೆ ಆಗ್ತಾಯಿತ್ತು ಅಂತೇಳ್ಬಿಟ್ಟು. ನನ್ನ ಮಗಳಿಗೆ ಸ್ವಲ್ಪ ಕೂದಲ ಮೇಲೆ ಆಸೆ ಜಾಸ್ತಿನೇ. ಯಾರು ಕೂದಲು ಮುಟ್ಟಂಗಿರಲಿಲ್ಲ ಅವಳದು. ಆ ಥರ ಆಡ್ತಾಯಿದ್ಲು. ಇವಾಗ ಕೂದಲೆಲ್ಲ ಹೋಗ್ತಾಯಿದೆ, ಗುಂಡಾಗ್ತಾಯಿದೆ ಅಂತೇಳ್ಬಿಟ್ಟು ಸಖತ್ ಫೀಲ್ ಆಗಿದ್ಲು ಮಾತ್ರ. ತುಂಬ ಚೆನ್ನಾಗಾಯಿತು ಅವತ್ತಿನ ದಿನ. ಮತ್ತು ನನ್ನ ಮಗಳದ್ದು ಜವಳ ತೆಗ್ಸೋದು ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಾಯಿತು. ಹೀಗಿತ್ತು ನನ್ನ ಈ ದಿನದ ವ್ಲಾಗು. ಗೊಂಬೆ ಕೂಡ ನೋಡಿ ಲಾಸ್ಟಿಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು. ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.